ಆದಿತ್ಯ, ಪಾಪಚ್ಚಿ, ವಸುಂಧ್ರ ಇಬ್ರು ಬನ್ನಿ ಮಕ್ಳೇ. ಅಮ್ಮ ಕರೆದ್ರಾ? ಹೌದು ಪಾಪಚ್ಚಿ. ಎಲ್ಲಿ ನಿನ್ನ ಹೆಂಡತಿ ಕಾಣಿಸ್ತಿಲ್ಲ? ಅಯ್ಯೋ, ಅವಳೆಲ್ಲಿದ್ದಾಳೋ? ಏನು ಹೇಳ್ಬೇಕು ನನಗೆ ಹೇಳಿ. ಅದೆಲ್ಲ ಆಗಲ್ಲ, ಅವಳು ಬರ್ಲಿ ಇರು. ಕರೆದ್ರ? ಬಾ ಮೋಳು, ಕೂತ್ಕೋ. ಇವತ್ತು ಯಾವ ದಿವಸ ಅಂತ ಗೊತ್ತಾ? ಅಯ್ಯೋ, ಇದನ್ನ ಕೇಳಕ್ ನಮ್ಮನ್ನ ಇಲ್ಲಿ ಕರ್ಸಿದ್ರ? ನಿಮ್ಮ ಮೊಬೈಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತಲ್ವಾ? ಆದಿತ್ಯ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ನಾನು ಸುಮ್ಮನೆ ಜೋಕ್ಸ್ ಮಾಡಿದ್ದು. ಅಯ್ಯೋ, ಜೋಕ್ಗೂ ಸೀರಿಯಸ್ಗೂ ನಿಂಗೆ ವ್ಯತ್ಯಾಸನೇ ಗೊತ್ತಾಗಲ್ವಲ್ಲ. ಏನು ಹೇಳ್ಬೇಕು ಅಂತ ಅರ್ಥನೇ ಆಗಲ್ಲಪ್ಪ. ಇದನ್ನ ಸಾಲ್ವ್ ಮಾಡೋದಕ್ಕೆ ನಾನು ನಿಮ್ಮನ್ನು ಕರೆದಿದ್ದು. ಇದನ್ನ ಏನು ಸಾಲ್ವ್ ಮಾಡೋದು? ಇವತ್ತು ನಾಗಷಷ್ಠಿ. ಗಂಡ ಹೆಂಡತಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ಹಾಲೆರೆದು ಬಂದ್ರೆ ಇಬ್ರು 7 ಜನ್ಮಕ್ಕೂ ಗಂಡ ಹೆಂಡತಿ ಆಗಿರ್ಬೋದು. ಆಮೇಲೆ ಜಗಳನೂ ಕಡಿಮೆ ಆಗುತ್ತೆ. ಹೋಗಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವಾವ್, ನಂಗಂತೂ ಆದಿತ್ಯನೇ ಬೇಕು ಎಲ್ಲ ಜನ್ಮಕ್ಕೂ. ನಾನು ಈಗಲೇ ಹೊರಡ್ತೀನಿ. ನಾನು ಹೊರಡಲ್ಲ. ಮತ್ತೇನೋ ಪಾಪಚ್ಚಿ ನಿಂದು, ಆ ಒಂದು ಜಗಳನೇ ಹಿಡ್ಕೊಂಡು ಕೂತಿದ್ಯಲ್ಲ ಆಗ್ಲಿಂದ. ಈ ಜನ್ಮದಲ್ಲೇ ಸಹಿಸಕ್ಕಾಗ್ತಿಲ್ಲ ನನಗೆ. ಇನ್ನು ಬರೀ ಹಾಲೆರೆದ್ರೆ 7 ಜನ್ಮದ ಶಿಕ್ಷೆ ಕೊಡ್ತಾನೆ ದೇವರು ಅಂದ್ರೆ, ಅತ್ಲಾಗ ಹಾಲು ವೇಸ್ಟು, ಇತ್ಲಾಗ ಜೀವನನೂ ವೇಸ್ಟು. ಇವಳ ಜೊತೆ ನಾನು ಹೋಗಲ್ಲಪ್ಪ. ಪಾಪಚ್ಚಿ, ಈ ತರ ಹಠ ಮಾಡೋದು ಒಳ್ಳೇದಲ್ಲ ಪುಟ್ಟ. ಮದ್ವೆ ಆದ್ಮೇಲೆ ಈ ತರ ಸ್ವಲ್ಪ ದಿನ ಜಗಳ ಇದ್ದಿದ್ದೆ. ನಾವು ನಮ್ಮ ಯಜಮಾನ್ರು ಇದೇ ರೀತಿ ಜಗಳ ಆಡ್ತಿದ್ವಿ. ಆಗ ಇವ್ರದು ಬಿಸಿ ರಕ್ತ, ಮಾತೆತ್ತಿದ್ರೆ ಬೈತಿದ್ರು. ಅಲ್ಲಿ ಹೋಗಿ ಹಾಲೆರೆದು ಬಂದ್ಮೇಲೆ ಆರಾಮಾಗಿದ್ದೀವಿ. ಹಾಗೆ ನೀವು ಇರಬೇಕು ಅಂತ ಹೇಳಿದ್ದು. ಇಲ್ಲ, ನನಗೆ ಇವಳು ಬೇಡ ಅಷ್ಟೇ. ಪಾಪಚ್ಚಿ, ನನ್ನ ಮೇಲೆ ನಿನಗೆ ಗೌರವ ಇದೆಯೋ ಇಲ್ವೋ? ಇದೆ, ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ಸುಮ್ಮನೆ ಹೋಗ್ಬಾ, ಹೋಗು. ನಾಗಷಷ್ಠಿ ಅಂತೆ, ನಾಗಷಷ್ಠಿ. ಹಾಲೆರೆದ್ರೆ 7 ಜನ್ಮ ಒಂದಾಗಿರ್ತಾರಂತೆ. ನನ್ನ ಜೊತೆ ಮದುವೆ ಆಗಿದ್ದಿದ್ರೆ ನನ್ನ ಆದಿತ್ಯ ಮಾವನ ಜೊತೆ ಇಷ್ಟೊತ್ತಿಗೆ ಹಾಲೆರಿಬೇಕಿತ್ತು. ಆದರೆ ಇವಾಗ ಅದ್ಯಾವುದೋ ಗೊತ್ತು ಗುರಿ ಇಲ್ಲದೆ ಇರೋ ಜೊತೆ ಹಾಲೆರಿಯೋ ಹಾಗಾಗಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳ ಜೊತೆ ಹಾಲೆರಿಯಕ್ಕೆ ನಾನು ಬಿಡಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್